ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ಕಾರ್ನ್‌ನ ತಿಂದ್ಬಿಟ್ಟು ಬಿಸಾಡೋ ಅಂತಹ, ಅದರ ಕೂದಲಿಂದ ಆರೋಗ್ಯಕರವಾದಂತಹ ಒಂದು ಟೀ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಇದು ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೆ ಹತ್ತಾರು ಲಾಭಗಳನ್ನು ಕೂಡ ಕೊಡುತ್ತೆ. ಇದು ಮುಖ್ಯವಾಗಿ ಕಿಡ್ನಿ ಸ್ಟೋನ್ ಕರಗಿಸೋದಕ್ಕೆ ಮತ್ತು ತೂಕ ಇಳಿಸೋದಕ್ಕೆ ತುಂಬಾನೇ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಕೂಡ ಜಾಸ್ತಿ ಇರುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ನಿಮಗೇನಾದರೂ ಜಾಯಿಂಟ್ ಪೇನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಯೂರಿಕ್ ಆ್ಯಸಿಡ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯೂರಿನ್ ಇನ್ಫೆಕ್ಷನ್ ಏನಾದರೂ ಆಗಿದ್ರೆ ನಾವೇನಾದರೂ ಈ ಟೀನ ಕುಡಿತಾ ಇದ್ದರೆ ರೆಗ್ಯುಲರ್ ಆಗಿ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೇನಾದರೂ ತುಂಬ ತಲೆನೋವು ಬರ್ತಾ ಇದ್ದರೆ ಅಥವಾ ಭುಜ ನೋವು ಬರ್ತಾ ಇದ್ದರೆ ಅಥವಾ ಏನಾದರೂ ಜಾಯಿಂಟ್ ಪೇನ್ಸ್ಗಳೇನಾದರೂ ಬರ್ತಾ ಇದ್ದರೆ ಈ ಥರ ಪೇನ್ಗಳಿಗೆಲ್ಲ ಒಂದು ರಿಲೀಫ್ ಅಂತಲೇ ಹೇಳ್ಬೋದು. ಮತ್ತು ಇದು ಲಿವರ್ನ ಆರೋಗ್ಯನ ಕೂಡ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಈಗ ನಾನು ಸ್ವೀಟ್ ಕಾರ್ನಲ್ಲಿರುವಂತಹ ಕೂದಲನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು 2 ಸ್ವೀಟ್ ಕಾರ್ನ್ನ ಕೂದಲನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 2 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ತೊಳಿಬಾರ್ದು, ಹಾಗೆ ಯೂಸ್ ಮಾಡಬೇಕು. ಕೂದಲನ್ನ ಡೈರೆಕ್ಟಾಗಿ ಯೂಸ್ ಮಾಡಬೇಕಾಗತ್ತೆ. ನೀರು ಹಾಕಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸೈಂಧವ ಲವಣ ಬಳಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕಬೇಕು. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ನಾವೀಗ 2 ಲೋಟ ಹಾಕಿದ್ದೀವಿ. ಸೊ ಅದನ್ನು 1 ಲೋಟ ಆಗಲ್ಲಿವರೆಗೆ ಕುದಿಬೇಕು. ಇದು ಚೆನ್ನಾಗಿ ಕುದ್ದಿ ಅದರ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಬೇಕು. ಅಲ್ಲಿವರೆಗೆ ನಾವು ಕುದಿಸ್ಕೊಳ್ಬೇಕಾಗತ್ತೆ. ಅಥವಾ 3 ಗ್ಲಾಸ್ ಹಾಕಿ ನಾವು 1 ಗ್ಲಾಸ್ ಆಗೋವಷ್ಟು ಕೂಡ ಕುದಿಸ್ಕೊಳ್ಬೋದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಕೂಡ ಬಳಸ್ಕೊಳ್ಬೋದು. ಸುಮ್ಮನೆ ಬಿಸಾಕೋ ಬದಲಿಗೆ ನೋಡಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ತೊಗೊಳ್ಬೋದು ಅಂತ. ನಾವಿದನ್ನು ಸೀಸನ್ನಲ್ಲಿ ಸ್ವೀಟ್ ಕಾರ್ನ ಜಾಸ್ತಿ ತಂದಿರ್ತೀವಲ್ವ, ಆ ಟೈಮಲ್ಲಿ ನಾವು ಈ ಕೂದಲುಗಳನ್ನು ತಗೊಂಡು ಒಣಗಿಸ್ಬಿಟ್ಟು ನಾವು ಇಟ್ಕೊಳ್ಬೋದು. ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ. ಈಗ 2 ಲೋಟ ನೀರು ಹಾಕಿದ್ದೆ. ಈಗ 1 ಲೋಟಕ್ಕೆ ನೀರು ಇಳಿದಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 5 ಟು 10 ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಸಾಕು. ಈಗ ಈ ಟೀ ರೆಡಿಯಾಗಿದೆ. ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಬೋದು. ಜೊತೆಗೆ ಸ್ವಲ್ಪ ಬೆಚ್ಚಗಿದ್ರೆ ಜೇನುತುಪ್ಪ ಕೂಡ ನಾವು ಹಾಕ್ಕೊಂಡು ಬಳಸ್ಕೊಳ್ಬೋದು. ನೋಡಿದ್ರಲ್ಲ, ಬಿಸಾಡೋ ಅಂತಹ ಈ ಸ್ವೀಟ್ ಕಾರ್ನಿನ ಕೂದಲಿಂದ ನಾವು ಆರೋಗ್ಯಕರವಾದಂತಹ ಟೀನ ಕೂಡ ರೆಡಿ ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.